ಅಮೆಜಾನಿಂದ ಇದನ್ನು ಸ್ಟೀಲಿಂದ ತರಿಸಿರೋದು ಚಾಪಿಂಗ್ ಬೋರ್ಡು. ತುಂಬ ಚೆನ್ನಾಗಿದೆ. ಹೆಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಚಾಪಿಂಗ್ ಬೋರ್ಡ್ ತೊಗೊಂಡಿದ್ದೀನಿ ಸ್ಟೀಲಿಂದು. ಫಸ್ಟೆಲ್ಲ ನಾನು ಯಾವ ಥರ ಚಾಪಿಂಗ್ ಬೋರ್ಡ್ ತೊಗೊಂಡಿದ್ದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಸ್ಲ್ಯಾಬಿಗೆ ಚೆನ್ನಾಗಿ ಅಟ್ಯಾಚ್ ಆಗುತ್ತೆ, ಏನು ಪ್ರಾಬ್ಲಮ್ ಆಗೋಲ್ಲ. ನಾನು ಸ್ಲ್ಯಾಬಿಗೆ ಆಗುತ್ತೋ ಇಲ್ಲೋ ಗ್ಯಾಸ್ ಕಟ್ಟೆಗೆ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಚೆನ್ನಾಗಿ ಕೂರುತ್ತೆ. ಆ ಕಡೆಯಿಂದ ಈ ಕಡೆಯಿಂದ ಮೂವ್ ಮಾಡ್ಬೋದು. ಜಾಗನೂ ತುಂಬ ಚೆನ್ನಾಗಿ ಹಿಡಿಸುತ್ತೆ ತರಕಾರಿಗಳನ್ನು ಹೆಚ್ಚಲಿಕ್ಕೆ. ಬನ್ನಿ, ಅದ್ರ ಬಗ್ಗೆ ಡೀಟೇಲಾಗೆಲ್ಲ ನಾನು ಹೇಳ್ತಾ ತರಕಾರಿಯನ್ನು ಅದ್ರ ಮೇಲೆ ಕಟ್ ಮಾಡ್ತಾ ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಫಸ್ಟ್ ನಾನು ತಗೊಂಡಿದ್ದೆ ಇದು ಪ್ಲಾಸ್ಟಿಕ್ಕಿಂದು. ಫಸ್ಟು ಚಾಪಿಂಗ್ ಬೋರ್ಡ್ ನಂದು ಇದಾಗಿತ್ತು. ನೆಕ್ಸ್ಟ್ ಇದರಿಂದ ಮತ್ತು ಇದಕ್ಕೆ ಶಿಫ್ಟ್ ಆದ್ವಿ, ವುಡನ್ನಿಂದ ಚೆನ್ನಾಗಿ ಅಂತೇಳಿ. ಇದು ಏನು ಗೊತ್ತಾ, ಇದೆಲ್ಲ ಚೆನ್ನಾಗಿದೆ, ಓಕೆ. ಇಲ್ಲಿ ಸೈಡಲ್ಲಿ ನೋಡಿ ಒಂಥರ ಈ ಥರ ಎಲ್ಲ ಆಗಿಬಿಟ್ಟಿದೆ. ಈ ಥರ ಆಗುತ್ತೆ ಅಷ್ಟೇ, ಏನೂ ಆಗಿಲ್ಲ. ಈ ಥರ ವುಡನ್ ತೊಗೊಂಡ್ರೆ ಈ ಥರ ಆಗುತ್ತೆ ಫ್ರೆಂಡ್ಸ್. ನಾನು ಅದರಲ್ಲೂ ಬಿಸಿಲಿಗೆಲ್ಲ ಇಟ್ಟಿದ್ದೆ, ಆಮೇಲೆ ಸ್ಟವ್ ಹಿಂದೆನೇ ಇಟ್ಕೊಂಡಿದ್ದೆ. ಆದರೂ ಸಹ ಸ್ವಲ್ಪ ಮೇಲೆಲ್ಲ ಚೆನ್ನಾಗಿದೆ, ಕೆಳಗಡೆ ಈ ಥರ ನೀರು ಇಳ್ಕೊಂಡು ಒರೆಸಿದ್ರೆ ತಾನೇ ಈ ಥರ ಆಗುತ್ತೆ. ಸೊ ಹಾಗಾಗಿ ಮತ್ತು ನಾನು ಇದಕ್ಕೆ ಶಿಫ್ಟ್ ಆಗಿದ್ದೀನಿ ನೋಡಿರಿ. ಮತ್ತು ಇದನ್ನು ತೊಗೊಂಡೆ ಸ್ಟೀಲಿಂದ. ನೋಡೋಣ, ಇದನ್ನು ಟ್ರೈ ಮಾಡ್ತೀನಿ. ಚೆನ್ನಾಗಿ ಬರುತ್ತೋ, ಹಿಟ್ಟು ಕಲಿಸ್ಕೋಬೋದು, ಆಮೇಲೆ ಚಪಾತಿ ಮಾಡ್ಬೋದು. ನಂತರ ನಾವಿಲ್ಲಿ ಚಾಪಿಂಗ್ ಮಾಡುವಾಗ ಇಲ್ಲಿ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತೇನು ವೆಜಿಟೇಬಲ್ಸ್ ಏನು ಕಟ್ ಮಾಡ್ಕೊಳ್ತೀವಲ್ಲ ಅದನ್ನು ನಾವಿಲ್ಲಿ ಇಟ್ಕೊಳ್ಬೋದು. ಇದು ಸ್ಪೇಸ್ ತುಂಬ ಚೆನ್ನಾಗಿದೆ ಅಲ್ವಾ. ಇದು ತುಂಬ ಚಿಕ್ಕದಾಗ್ತಿತ್ತು ಕಟ್ ಮಾಡಲಿಕ್ಕೆ, ಇದು ಪರವಾಗಿಲ್ಲ, ಓಕೆ ಇತ್ತಿದ್ದು. ನೋಡೋಣ. ನೋಡಿ, ಫಸ್ಟ್ ಅದು, ಸೆಕೆಂಡ್ ಅದು, ಥರ್ಡ್, ಇದಕ್ಕೆ ನಾವು ಅಪ್ಡೇಟ್ ಆಗಿದ್ದೀವಿ. ನೋಡ್ತಾ ಇರ್ಬೋದು ಚಾಪಿಂಗ್ ಬೋರ್ಡು ಹೊಸದು. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಸ್ಪೇಸ್ ಚೆನ್ನಾಗಿದೆ. ಇದೆಲ್ಲ ಇದಂದ್ರೆ ತುಂಬ ಚಿಕ್ಕದಾಗಿ ಅನಿಸ್ತಾ ಇತ್ತು. ಹೀರೆಕಾಯಿ ಪಲ್ಯ ಹೊಸ ಚಾಪಿಂಗ್ ಬೋರ್ಡ್ನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಹಿಂಗೆ ಇಟ್ಕೋಬೋದು. ಎಲ್ಲ ಚೆನ್ನಾಗಿದೆ ಅನಿಸುತ್ತೆ. ಬಟ್ ಚಪಾತಿ ಮತ್ತೇನಾದರೂ ಹಿಂಗೆ ಲಟ್ಸೋದು ಮಾಡಿಲ್ಲ, ಟ್ರೈ ಮಾಡಿಲ್ಲ. ಆವಾಗಲೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಚೆನ್ನಾಗಿ ಆಗುತ್ತಾ ಇಲ್ಲ ಅಂತೇಳಿ. ನಾನು ಹಿಂಗೆ ವಿಡಿಯೋದಲ್ಲಿ ನೋಡಿಕೊಂಡೆ ತರಿಸಿದೆ, ಅನುಮಾನದಿಂದ ಡೌಟಲ್ಲೇ ಇದ್ದೆ. ಪರವಾಗಿಲ್ಲ, ಚೆನ್ನಾಗಿದೆ. ನೋಡಿ, ಎಲ್ಲ ತರಕಾರಿ ಅದನ್ನು ಹೀರೆಕಾಯಿನ ಹೆಚ್ಕೊಂಡಿದ್ದೆ ಇತ್ತು ನೋಡಿ, ಆ ಥರ ಇಡಿಸುತ್ತೆ, ಪರವಾಗಿಲ್ಲ. ನೆಕ್ಸ್ಟ್ ನಾನು ಬೀನ್ಸ್ ಕಟ್ ಮಾಡ್ಕೊಳ್ತೀನಿ. ಇಷ್ಟಿದೆ, ಪರವಾಗಿಲ್ಲ ರೀ, ಓಕೆ. ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ಸ್ವಲ್ಪ ಸಾಲದಾಗ್ಬೋದು, ಶಾರ್ಟೇಜ್ ಆಗ್ಬೋದು ಅಂತೇಳಿ ಮತ್ತೆ ನಾನು ಬೀನ್ಸನ್ನು ಕಟ್ ಮಾಡ್ಕೊಳ್ತೀನಿ. ಯಾಕಂದರೆ ಲೇಬರ್ಸ್ ಬಂದಿದ್ದರು, ಗೊತ್ತಿರಬೇಕು ನಮ್ಮ ಮನೆಯಲ್ಲಿ ಲೇಬರ್ಸ್ ಬರ್ತಿರೋ, ನಮ್ಮದು ವ್ಯವಸಾಯ ಅಲ್ವಾ. ಹಾಗಾಗಿ ಸ್ವಲ್ಪ ಅಡುಗೆ ಜಾಸ್ತಿನೇ ಮಾಡಬೇಕಾಗುತ್ತೆ. ನಿಮಗೊಂದು ಡೌಟ್ ಬರ್ಬೋದು, ಏನಪ್ಪ ಅದು ಇದರಿಂದ ಕಟ್ ಮಾಡ್ತೀವಲ್ಲ ನೀಫಿಂದ, ಅವಾಗ ನಿಮ್ಗೆ ಅನಿಸ್ಬೋದು ಅದು ಒಂಥರ ಕ್ರಾಚ್ ಆಗುತ್ತೋ, ಗಿರ್ ಥರ ಆಗುತ್ತೋ ಅಂತ. ಡೆಫಿನೆಟ್ಲಿ ಆಗುತ್ತೆ. ಅದರಲ್ಲಿ ಆ ಚಾಪಿಂಗ್ ಬೋರ್ಡಲ್ಲಿ ಸಹ ಮಾರ್ಕ್ ಇತ್ತು, ಇದರಲ್ಲಿ ಮಾರ್ಕ್ ಇರುತ್ತೆ. ನಾವು ಏನದು ಚಾಕುವಿನಿಂದ ಕಟ್ ಮಾಡಿದಾಗ ಮಾರ್ಕ್ ಬೀಳಲೇಬೇಕು. ಅದಂತೂ ಬೀಳುತ್ತೆ, ಏನು ಮಾರ್ಕ್ ಬೀಳಲ್ಲ ಅಂತ ಏನಿಲ್ಲ.
ನೋಡ್ತಾ ಇರ್ಬೋದು. ಇಲ್ಲಿ ನಾನು ಸ್ವಲ್ಪ ಬೀನ್ಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಸಾಲದಾಗ್ಬೋದು ಅಂಥೇಳಿ ಸ್ವಲ್ಪ ಈ ಮಿಕ್ಕಿತ್ತು ಪಲಾವ್ ಅದೆಲ್ಲ ಮಾಡಿ. ಏನಾದರೂ ನಿಮಗೆ ಡೌಟ್ ಇರ್ಬೋದು ಅಂಥೇಳಿ ನಾನು ಎಲ್ಲ ತರಕಾರಿಯನ್ನು ಕಟ್ ಮಾಡಿ ಈ ಥರ ತೋರಿಸ್ತಾ ಇದ್ದೀನಿ. ಯಾಕಂದರೆ ವೀಡಿಯೋದಲ್ಲಿ ತೋರಿಸ್ತೀವಿ, ಬಟ್ ಏನಾದ್ರು ಡೌಟ್ ಇರುತ್ತೆ, ಎಲ್ಲರಿಗಿರುತ್ತೆ, ನನಗೂ ಸಹ ಇತ್ತು. ಹಾಗಾಗಿ ನಾನು ಡೌಟಲ್ಲೇ ತರಿಸಿದೆ. ಏನು ವುಡನಿನ ಚಾಪಿಂಗ್ ಬೋರ್ಡ್ ಇತ್ತಲ್ಲ, ಅದು ರೀಸೆಂಟಾಗೆ ತಂದಿದ್ದು, ಅದೇನೇನು ಬಹಳ ದಿನ ಆಗಿರಲಿಲ್ಲ. ನನಗೊಂದು ಆಸೆ ಇತ್ತು, ಅದು ಸ್ವಲ್ಪ ಚಿಕ್ಕದಾಗಿತ್ತಲ್ವ, ಏನಾದರೂ ತರಕಾರಿ ಅಥವಾ ಚಿಲ್ಲಿ ಅಥವಾ ಏನಾದರೂ ಆನಿಯನ್ನು ಟೊಮೊಟೊ ಹೆಚ್ಕೊಳ್ಳುವಾಗ ಸ್ವಲ್ಪ ಅಲ್ಲೇ ಇಟ್ಕೊಳ್ಬೇಕು ನಾವು ಒಗ್ಗರಣೆಗೆ ಹಾಕಲಿಕ್ಕೆ ಅಂತೇಳಿ ನಾನು ಅದಕ್ಕೋಸ್ಕರನೇ ಇದನ್ನು ತರಿಸಿದ್ದೆ. ತೀರಾ ದೊಡ್ಡದು ಇಲ್ಲ, ತೀರಾ ಸಣ್ಣದು ಇಲ್ಲ, ಪರವಾಗಿಲ್ಲ. ಒಂದು ಎಲ್ಲ ಒಗ್ಗರಣೆಗೆ ಏನು ಬೇಕಾಗುತ್ತಾ ಅಲ್ವಾ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಜೊತೆಗೆ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಅದು ತುಂಬ ಸಹ ನಾವು ಇಟ್ಕೊಳ್ಬೋದು, ಏನು ತೊಂದರೆ ಏನಾಗಲ್ಲ. ಬೇರೆ ಎಕ್ಸ್ಟ್ರಾ ಒಂದು ಪ್ಲೇಟ್ ತೊಗೋಬೇಕಪ್ಪ ಅಂತ ಅನಿಸೋದಿಲ್ಲ. ನಾನು ಲಾಸ್ಟಲ್ಲಿ ಇದ್ರ ಪ್ರೈಸ್ ಹೇಳ್ತೀನಿ. ಅಮೆಝಾನಲ್ಲೇ ನಾನು ತರಿಸಿದ್ದು, ತುಂಬ ಡೌಟಲ್ಲೇ ತರಿಸಿದೆ. ಹಂಗೇನಾದರೂ ಇನ್ ಕೇಸ್ ಇದಾಗಿದ್ದರೆ ಬಿಡೋಣ, ವಾಪಸ್ ಬಿಡೋಣ, ರಿಟರ್ನ್ ಮಾಡೋಣ ಅಂಥೇಳಿ. ಇಲ್ಲ, ತುಂಬ ಚೆನ್ನಾಗಿದೆ, ಪರವಾಗಿಲ್ಲ ಅನ್ನಿಸ್ತು. ಹಾಗಾಗಿ ನಾನು ಇದನ್ನು ಇಟ್ಕೊಂಡೆ, ಏನು ರಿಟರ್ನ್ ಮಾಡಲಿಲ್ಲ. ತೊಳಿಲಿಕ್ಕೂ ತುಂಬ ಈಸಿ, ಚೆನ್ನಾಗಿರುತ್ತೆ, ತೊಗೋಬೋದು, ಡೆಫಿನೆಟ್ಲಿ ತೊಗೋಬೋದು. ಹಾಗೆಯೇ ನಾನು ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊವನ್ನು ಕಟ್ ಮಾಡಿ ಅದು ಸ್ಪೇಸ್ ಹೆಂಗೆ ಇಟ್ಕೋಬೋದು ಅದರಲ್ಲಷ್ಟು ಇದರಲ್ಲಿ ಅಂತಲೂ ಸಹ ತೋರಿಸ್ತಾ ಇದ್ದೀನಿ. ಏನಪ್ಪ ಮೆಣಸಿನ್ಕಾಯಿ ಭಾಳ ತೊಗೊಂಡಿದ್ದಾರೆ ಪಲ್ಯಗೆ ಅಂತ ಅನಿಸಿರ್ಬೋದಲ್ವ. ಇಲ್ಲ, ಅವು ಖಾರ ಕಡಿಮೆ ಇದೆ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಪಲ್ಯ ಮಾಡೋದು ಏನು ತೋರಿಸಿಲ್ಲ ನಾನು, ಬರೀ ತರಕಾರಿ ಚಾಪಿಂಗ್ ಮಾಡೋದಷ್ಟೇ ತೋರಿಸಿದ್ದೀನಿ. ಹೊಸ ಚಾಪಿಂಗ್ ಬೋರ್ಡ್ ಅಲ್ವ, ತುಂಬ ಇಂಟ್ರೆಸ್ಟ್ ಇತ್ತು, ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ನೀವು ಏನಾದರೂ ತರಿಸಿದರೆ ಡೌಟ್ ಇರುತ್ತೆ, ಅದರಿಂದ ನಾನು ಕ್ಲಿಯರಾಗಿ ಸ್ವಲ್ಪ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ನಾನು ಇವಾಗಲೂ ಎರಡೂ ಯೂಸ್ ಮಾಡ್ತಾಯಿದ್ದೀನಿ. ವುಡನಿಂದು ಸಹ ಯೂಸ್ ಮಾಡ್ತೀನಿ, ಏನಾದರೂ ಹಿಂಗೆ ಜಾಸ್ತಿ ತರಕಾರಿ ಇರುವಾಗ ಎಕ್ಸ್ಟ್ರಾ ಅದ್ರ ಮೇಲೆ ಹಾಕ್ಬೋದು ಅಂಥೇಳಿ. ವುಡನ್ನಿಂದು ಏನದು ಮೇಲೆ ಸಿಪ್ಪೆ ಥರ ಏನೂ ಬಿಟ್ಟಿಲ್ಲ ನಂದು, ಏಕೆಂದರೆ ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಈ ಲಾಸ್ಟ್ ತೋರಿಸಿದ್ನೆಲ್ಲ ಸೈಡಲ್ಲಿ ಎಡ್ಜಲ್ಲಿ ಆ ಥರ ಕಪ್ಪಗಾಗಿದೆ. ನಾನು ಏನು ಚಾಪಿಂಗ್ ಮಾಡಿ ತೊಳೆದಾಗ ಬಿಸಿಲಿಗೆ ಇಟ್ಟಿದ್ದೀನಿ, ಆಮೇಲೆ ಸ್ಟವ್ ಹಿಂದೆನೂ ಇಟ್ಟಿದ್ದೀನಿ, ಯಾಕಂದರೆ ಅದು ನಾವು ಅಡುಗೆ ಮಾಡುವಾಗ ಅದ್ರದ್ದು ಶಾಖ ಏನಾದರೂ ಒಣಗುತ್ತೆ ಅಂಥೇಳಿ. ಆದ್ರೂ ಕೆಳಗಡೆ ಆ ಥರ ಕಪ್ಪಾಗಿದೆ. ಈಗ ಬಹಳ ಕಪ್ಪಾಗಿ ಆದಮೇಲೆ ತರಿಸೋದ್ಕಿಂತ ಈಗಲೇ ನೋಡೋಣ, ತರಿಸೋದು ಬೆಟ್ರು ಅಂತೇಳಿ ನಾನು ತರಿಸಿದೆ. ಕಾಲಕ್ಕೆ ತಕ್ಕಂತೆ, ದಿನಕ್ಕೆ ತಕ್ಕಂತೆ ಅಪ್ಡೇಟ್ ಆಗಬೇಕಲ್ವ. ಯಾವ್ಯಾವ ವಸ್ತುವನ್ನು ಯಾವ್ಯಾವ ಟೈಮಲ್ಲಿ ತೊಗೋಬೇಕು, ಅದು ತುಂಬ ಹಾಳಾಗೋ ತನಕ ಬಿಟ್ಕೊಳ್ಳೋದ್ಕಿಂತ ತೊಗೊಳೋದು ಬೆಸ್ಟು ಅಂತ ತೊಗೊಂಡೆ. ಹೀಗೆ ನಾವು ಇದರಿಂದ ಏನೋ ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಬದಲಾವಣೆ ಜಗದ ನಿಯಮ ಅಂತಾರಲ್ಲ, ಆ ಥರ ನಾವು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಚೇಂಜಸನ್ನು ಮಾಡಿಕೊಳ್ಳಬೇಕು. ನನಗೆ ಅದೇ ಬೇಕು, ಅದರಲ್ಲೇ ಮಾಡ್ತೀನಿ ಅಂದ್ಕೊಳಕ್ಕಾಗಲ್ಲ ಅಲ್ವ. ಮನೆಗೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ ವಸ್ತುಗಳನ್ನು ನಾವು ಚೇಂಜ್ ಮಾಡ್ತಾ ಹೋಗಬೇಕು. ಹಾಗೆ ನಾವು ಸಹ ಬದಲಾವಣೆ ಆಗಬೇಕು. ಅಂದರೆ ಬದಲಾವಣೆ ಜಗದ ನಿಯಮ. ಇದ್ರ ಬಗ್ಗೆ ಒಂದು ಸಾರಿ ನಾನು ಟಾಪಿಕ್ ಮಾಡ್ತೀನಿ, ಒಂದು ಸಾರಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬದಲಾವಣೆ ಆಗಬೇಕು, ಯಾವ ರೀತಿ ಬದಲಾವಣೆ ಆಗಬೇಕು. ಮನೆಯಲ್ಲಿ ಗಾರ್ಡನಲ್ಲಿ ಬಿಟ್ಟಿರಿದೆ, ಇದು ಕರಿಬೇವಿನ ಸೊಪ್ಪು ಗಿಡ ಇದೆ. ಎಲ್ಲ ಫ್ರೆಶ್ ತರಕಾರಿ
ನೋಡಿ ಈ ಥರ ಇದೆ. ನೋಡಿ ಈ ಥರ ಸ್ಲ್ಯಾಬಿಗೆ ಎಷ್ಟು ಚೆನ್ನಾಗಿರುತ್ತೆ. ನಾನು ಡೌಟಲ್ಲೇ ತಂದಿದ್ದೆ, ಸ್ಲ್ಯಾಬಿಗೆ ಹಿಡಿಸುತ್ತೋ ಇಲ್ಲ ಅದು ಎಡ್ಜಲ್ಲಿ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ನೋಡ್ತಾ ಇದ್ದೀನಿ ಸ್ಪೇಸ್ ಇದೆ ಅಲ್ವಾ, ಅದಕ್ಕೆ ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ನಿಮಗೇನಪ್ಪ ಬೋರ್ ಅನ್ನಿಸ್ಬೋದಲ್ವಾ, ಯಾಕಂದರೆ ಡೌಟ್ ಬರಬಾರ್ದಲ್ವಾ. ಹಾಗಾಗಿ ನಾನು ಯಾವುದೇ ಒಂದು ವಸ್ತುವನ್ನು ಹೇಳುವಾಗ ನಾವು ನೀಟಾಗಿ ಹೇಳಬೇಕು. ಮನೆಯಲ್ಲೇ ಒಂದು ಪಿಜ್ಜಾ ಮಾಡಿದ್ವಿ, ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸ್ದಾಗಿ ನೋಡೋರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್. ಶಿಪ್ಪಿಂಗ್ ಚಾರ್ಜಸ್ ಸೇರಿ ನನಗೆ ಅದೇ ನಾನು ಸ್ಟೀಲ್ ಇದರಲ್ಲೇ ಚಾಪಿಂಗ್ ಬೋರ್ಡಲ್ಲಿ ಅವೆರಡನ್ನು ಇಟ್ಟು ಲಾಸ್ಟಲ್ಲಿ ಪ್ರೈಸ್ ಹೇಳ್ತೀನಿ ಅಂದಿದ್ದೆ, ಅದಕ್ಕೋಸ್ಕರ ಹೇಳಿದ್ದೀನಿ. ಅದರದ್ದು 406 ರೂಪಾಯಿ ಇತ್ತು, ನಮಗೆ 37 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಬಿದ್ದಿದೆ.